ಹೇ ನಿಂತ್ಕೊಳ್ಳೋ, ಸುಮ್ಮನಿರಿ. ನಾನು ಹೇಳಿದ ಮಾತೆ ಕೇಳಲ್ಲ ನೀವು. ಹೇ, ನಾನು ಅವನನ್ನ ಬಿಡಲ್ಲ. ನನ್ನ ಮನೆಗೆ ಬಂದು ಕಳ್ತನ ಮಾಡಿದ್ದಾನೆ. ನಾನು ಅವನನ್ನ ಇವತ್ತು ಬಿಡಲ್ಲ. ಹೇ, ನನ್ನ ಮಾತು ಕೇಳೋ, ಅವನು ಓಡೋಗಿದ್ದಾನೆ. ಇಲ್ಲಿ ದುಡ್ತೀಯಾ? ಸುಮ್ಮನೆ ಕಂಪ್ಲೇಂಟ್ ಕೊಡೋದು ತಪ್ಪು ಮಾಡ್ತಿದ್ಯಾ ನೀನು? ಅವನು ದೊಡ್ಡ ಕಳ್ಳ ಮಾತ್ರ ಅಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾನೆ. ಅಲ್ಲ, ನೀನು ಅವನ ಕಳ್ಳ ಅಂದ್ರೆ ಯಾರು ನಂಬ್ತಾರೆ ಕಣೋ? ಹೇ ನಿಂತ್ಕೊಳ್ಳೋ, ಹಬ್ಬ ಬಂದ್ರೆ ಏನೋ ಮಾಡ್ತೀಯ ನೀನು? ಅವನ್ನ ಕೊಲ್ತೀಯನೋ? ಹೇ, ನಿನ್ನೆ ಕೇಳ್ತಿರೋದು ಹೇಳು. ಏನು ನೀನು ಅವ್ನು ಕೊಂದು ಜೈಲಿಗೆ ಹೋಗ್ತೀಯಾ? ಹೇ, ಜೀವದ ಮೇಲೆ ಆಸೆ ಇಲ್ವಾ ನಿನಗೆ? ನೀನು ನಮ್ಮ ತಮ್ಮ ನಿನ್ನನ್ನೇ ನಂಬ್ಕೊಂಡಿದ್ದಾರೆ. ಏನು ಹೇಳ್ತೀಯ ಅವರಿಗೆ? ಹೋಗ್ತೀಯನೋ? ಹೋಗು. ಆಯ್ತು, ಹೋಗ್ತೀನಿ. ಅವ್ನು ನೋಡಿ ಎಲ್ಲರೂ ಭಯ ಪಡೋದೇ ಆಯ್ತು. ಅದಕ್ಕೆ ಯಾರು ಭಯ ಇಲ್ಲದೆ ರಾತ್ರಿ ಬಂದು ಕಳ್ತನ ಮಾಡ್ತಿರೋದು ಅವನು. ಏಯ್ ಸುಮ್ಮನಿರಪ್ಪ, ನೀನು ಮೆಂಟಲ್ ಥರ ಮಾತಾಡಬೇಡ ನೀನು. ಯಾರು ಹೇಳಿದ್ರು ನಿನಗೆ ಅವ್ನು ರಾತ್ರಿ ಬಂದು ಕಳ್ತನ ಮಾಡ್ತಾನೆ? ಯಾರು ಹೇಳಿದ್ರು ನಿನಗೆ? ನೋಡಿದ್ದೀರಾ ನೀನು? ಅವನು ಮಾಸ್ಕ್ ಹಾಕೊಂಡ್ ಬರ್ತಾನೆ. ಹೇಗೆ ಕಂಡಿಡಿತೀಯ? ನಿನ್ನ ಮನೇಲಿ ಕಳ್ತನ ಆದಾಗ ನೀನು ಒಬ್ಬನೇ ನೋಡಿರೋದು, ಬೇರೆ ಯಾರು ನೋಡಿಲ್ವಲ್ಲ? ಹಾಗಾದ್ರೆ ನನ್ಗಾಗಿರೋ ಲಾಸ್ ಯಾರು ತುಂಬ್ತಾರೆ? ನೀವು ತುಂಬ್ತೀರಾ? ಮನೆಯಲ್ಲಿರೋ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಗೋಣಿ ಚೀಲದಲ್ಲಿ ತುಂಬ್ಕೊಂಡು ಹೋಗಿದ್ದಾನೆ. ವಾಪಸ್ ಕೊಟ್ಟೋಗೋದಾರ ನಾನು ಮಾಡ್ತೀನಿ. ಯಾಕೆ ಶಾಕಲ್ಲಿ ನೋಡ್ತಿದ್ಯಾ? ಕೊಡಿಸ್ತೀನಿ, ನನ್ನ ಮೇಲೆ ಕೊಡಿಸ್ತೀನಿ. ನೀನು ಕೊಡಿಸ್ತೀಯಾ? ಹೇಗೆ ಕೊಡಿಸ್ತೀಯಾ? ಏನೋ ಮಾತಾಡ್ತಿದ್ಯಾ ನೀನು? ಅವ್ನು ತಗೊಂಡೋರೋದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳನ್ನ 100 ರೂಪಾಯಿ 200 ರೂಪಾಯಿಂದಲ್ಲ. ನೀನೇನು ಹೇಳ್ತಿದ್ಯಾ ನನ್ಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ, ಕೂಲ್. ಮೊದಲು ಮನೆಗೆ ನಡೀರಿ. ಬಾರೋ. ಬಿಡಪ್ಪ, ನೀವು ಹೇಳಿದ ಮಾತೇ ಕೇಳಲ್ಲ ಇಬ್ರು. ಅವನನ್ನ ನಾನು ಸುಮ್ಮನೆ ಬಿಡಲ್ಲ. ಅವನು ನೀವು ಒಟ್ಟಿಗೆ ಬರ್ಬೇಕು ಇಬ್ರು. ನನ್ನ ಮನೆಗೆ ದುಡ್ಡು ಕಳ್ತನ ಮಾಡಿದಾನಲ್ಲ, ಅವನ ಬಿಡ್ತೀನಿ ನಾನು, ಬಿಡಲ್ಲ ಅವನನ್ನ. ಇದು ಅಂದ್ರೆ ಕ್ಯಾಮ್ರಾಗೆ ಇದು ಓಡೋದು ಯಾವಾಗ್ಲೂ. ನೀವು ಹಿಂಗೆ ಯಾವಾಗ್ಲೂ ತಗೋಬಾರ್ದು. ಕ್ಯಾಮ್ರಾ ಕೊಡೋದೇ ಒಳ್ಳೇದು. ಅಷ್ಟು ಸುಮ್ಮನೆ ಇರ್ಬೋದು, ನಾನಿರಲ್ಲ. ಎಲ್ರು ಸುಮ್ಮನೆ ಇರ್ಬೋದು, ನಾನಿರಲ್ಲ. ಆದ್ರೆ ನಾನಿರಲ್ಲ. ಏನ್ ಅನ್ಕೊಂಡಿದ್ದಾನ ಅವನು? ಏನ್ ಅನ್ಕೊಂಡಿದ್ದಾನ ಅವನು? ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ಎಲ್ರು ಸುಮ್ಮನೆ ಇರ್ಬೋದು, ಎಲ್ರು ಸುಮ್ಮನೆ ಇರ್ಬೋದು, ನಾನ್ ಸುಮ್ಮನೆ ಇರಲ್ಲ. ಏನ್ ಅನ್ಕೊಂಡಿದ್ದಾನ ಅವನು? ಸುಮ್ಮನೆ ಇರಲ್ಲ. ನಾನು ಸುಮ್ಮನೆ ಇರಲ್ಲ. ನಾನ್ ಸುಮ್ಮನೆ ಇರಲ್ಲ. ನಾನ್ ಸುಮ್ಮನೆ ಇರಲ್ಲ. ನಾನ್ ಸುಮ್ಮನೆ ಇರಲ್ಲ. ಎನರ್ಜಿ ಕೊಡ್ಬೇಕು ಅದಕ್ಕೆ. ನಾನ್ ಸುಮ್ಮನೆ ಇರಲ್ಲ. ವಾಯ್ಸ್ ಥ್ರೋ ಮಾಡಬೇಕು ನೀವು. ಅನ್ಕೊಂಡಿದ್ದಾನ ಅವನು. ಏಯ್, ಹಬ್ಬ ಬಂದ್ರೆ ಏನೋ ಮಾಡ್ತೀಯ ನೀನು? ಏನೋ ಮಾಡ್ತೀಯಾ? ಸುಮ್ಮನೆ ನೋಡಿ, ಯಾಕೆ ಸುಮ್ಮನಿದೆ? ನಿನ್ನನ್ನೇ ಕೇಳೋದು. ಏನೋ ಮಾಡ್ತೀಯ ನೀನು? ಅವನನ್ನು ಕೊಂದ್ಬಿಟ್ಟು ಜೈಲಿಗೆ ಹೋಗ್ತೇನೆ ನೀನು? ಜೈಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ಯಾನೋ? ಆಯ್ತು, ನೀವು ಯಾಕೆ ಅಲ್ಲಾಡೋದು? ಕರೆಕ್ಟಾಗಿ ಮಾಡ್ತಿದ್ದೀರಾ, ಅಲ್ಲಾಡಬೇಡಿ. ಜೈಲಿಗೆ ಹೋಗ್ಬೇಕು ಡಿಸೈಡ್ ಮಾಡಿದ್ಯಾ ನೀನು? ಜೀವದ ಮೇಲೆ ಆಸೆ ಇಲ್ವೇನೋ ನಿನಗೆ? ಜೀವದ ಮೇಲೆ ಆಸೆ ಇಲ್ವೇನೋ ನಿನಗೆ? ಅದು ಎಂಡ್ ಮಾತ್ರ. ಜೀವದ ಮೇಲೆ ಆಸೆ ಇಲ್ವೇನೋ ನಿನಗೆ? ಜೀವದ ಮೇಲೆ ಆಸೆ ಇಲ್ವೇನೋ ನಿನಗೆ? ಅದು ನಾನು ನಂಬಿಸ್ತೀನಿ. ಬೇರೆಯವರೆಲ್ಲರೂ ಸುಮ್ಮನೆ. ಹಬ್ಬ ಬಂದ್ರೆ ಏನೋ ಮಾಡ್ತೀಯ ನೀನು? ಸಾರಿ. ಓಕೆ, ಅಲ್ಲಿಗೆ ಅವನು ತಂಡ ಆಗ್ಬೇಕು ಅಂದ್ರೆ ಅವನಿಗೆ ಏನೋ ಮಾಡ್ತೀಯ ನೀನು? ಏನೋ ಮಾಡ್ತೀಯ? ನಿನ್ನೆ ಕೇಳ್ತಿರೋದು ನಾನು. ಅದು ಸ್ವಲ್ಪ ಜೋರು ಅವಾಗ ಸುಮ್ಮನೆ ಇರ್ತಾನೆ. ಏನು ಅವನನ್ನು ಕೊಂದು ನೀನು ಜೈಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ಯಾ? ಜೀವದ ಮೇಲೆ ಆಸೆ ಇಲ್ವೇನೋ ನಿನಗೆ? ಆ ಥರ ಹೇಳು. ಏನು ನೀನು ಅವ್ನು ಕೊಂದು ಜೈಲಿಗೆ ಹೋಗ್ತೀಯಾ? ಹೇ, ಜೀವದ ಮೇಲೆ ಆಸೆ ಇಲ್ವಾ ನಿನಗೆ? ಏನು ಹೇಳ್ತೀಯ ನೀನು ಅವ್ರಿಗೆ? ಹೋಗೋದಾದ್ರೆ ಹೋಗಲ್ಲಿ. ಏನ್ ಹೇಳ್ತೀಯ ಅವರಿಗೆ? ಹೋಗ್ತೀಯಾ? ಹೋಗೋ. ನೀವು ಅದು ನಿಮ್ಮದು ಮೂಮೆಂಟ್. ಅದು ಯಾಕೆ ಹಿಂಗೆ ನಿಲ್ತೀರಾ ಕೆಟ್ಟದಾಗಿ? ಹಂಗೆ ನಿಲ್ಬೇಡಿ, ಚೆನ್ನಾಗಿ ಕಾಣಲ್ಲಪ್ಪ. ನಾನೊಂದು ತಳ್ಳಿ. ನೀವು ಫಸ್ಟ್ ಆಫ್ ಆಲ್ ನಿಲ್ಲೋದೇ ತಪ್ಪು ಹಿಂಗೆ. ಹೋಗ್ತೀಯಾ? ತಳ್ಳಿ. ಹೋಗೋ. ಹಿಂಗಿರ್ಬೇಕು ನೀವು. ಹೋಗು ತಳ್ಳಿ. ಹೋಗ್ತೀಯಾ? ಹೋಗು. ಹಿಂಗೆ ಬರ್ತೀರಾ ನೀವು? ಎಷ್ಟು ಕೆಡದ? ಆಯ್ತು, ಹೋಯ್ತೀನಿ. ಎಲ್ಲರೂ ಅವ್ರನ್ನ ನೋಡಿ ಎದುರ್ಕೊಳ್ಳೋರೇ ಆದ್ರು. ಹೋಗ್ತೀನಿ. ಜೈಲಿಗೆ ಹೋಗ್ತೀನಿ, ನೀನು ಬೈತಾ ಇದ್ದೀನಿ. ಫೇಸ್ ಎಲ್ಲ ಅವನ್ನ ಕೊಂದು ಜೈಲಿಗೆ ಹೋಗ್ತೀನೋ? ಹೋಗ್ತೀನಿ. ಆಯ್ತು, ಹೋಗ್ತೀನಿ. ಎಲ್ಲರೂ ನೋಡಿ ಎದುರ್ಕೊಳ್ಳೋದೇ ಆಯ್ತು. ಅದಕ್ಕೆ ಹೀಗೆ ರಾತ್ರಿ ಬಂದು ಯಾರು ಭಯ ಇಲ್ಲದೆ ಕಳ್ತನ ಮಾಡ್ತಾನೆ. ಅದಕ್ಕೆ ಹೀಗೆ ರಾತ್ರಿ ಬಂದು ಯಾರು ಭಯನೂ ಇಲ್ಲದೆ ಕಳ್ತನ ಮಾಡ್ತಿದ್ದಾನೆ. ಅದಕ್ಕೆ ಹಾಗೆ ಹೋಗು. ಯಾರು ಭಯನೂ ಇಲ್ಲದೆ ಕಳ್ತನ ಮಾಡ್ತಿದ್ದಾನೆ. ಅದಕ್ಕೆ ರಾತ್ರಿ ಬಂದು ಯಾರು ಭಯ ಇಲ್ಲದೆ ಕಳ್ತನ ಮಾಡ್ತಿದ್ದಾನೆ. ಯಾರ್ ಭಯ? ಅದಕ್ಕೆ ರಾತ್ರಿ ಬಂದು ಯಾರು ಭಯ ಇಲ್ಲದೆ ಕಳ್ತನ ಮಾಡ್ತಿದ್ದಾನೆ. ಮಾಡಿದ್ದು ಮೆಂಟಲ್ ತರ ಮಾತಾಡ್ಬೇಡಪ್ಪ ನೀನು. ಯಾರು ಹೇಳಿದ್ರು ನಿನ್ಗೆ? ನೀನ್ ನೋಡಿದ ರಾತ್ರಿ ಕಳ್ತನ ಮಾಡಿದ್ದ ಅವ್ನು ಬಂದು. ನೀವು ಅಲ್ಲಾಡ್ಬಾರ್ದು, ಬೇರೆಲ್ಲ ಕರೆಕ್ಟ್ ಆಗಿದೆ. ಯಾರು ಹೇಳಿದ್ರು ನಿಂಗೆ? ಮೆಂಟಲ್ ತರ ಮಾತಾಡ್ಬೇಡಪ್ಪ. ಯಾರು ಹೇಳಿದ್ರು ನಿನ್ಗೆ? ಹೇಳು, ಯಾರು ಹೇಳಿದ್ರು ನಿನ್ಗೆ? ರಾತ್ರಿ ಬಂದು ಕಳ್ತನ ಮಾಡ್ತಾರೆ ಅಂತ. ಅದು ಒಂದಿಲ್ಲ ಇನ್ನು. ಯಾರೋ ಹೇಳಿದ್ರು ನಿಂಗೆ? ಪಾಸು. ಯಾರು ಹೇಳಿದ್ರು ನಿಂಗೆ ಅವ್ನು ರಾತ್ರಿ ಬಂದು ಕಳ್ತನ ಮಾಡ್ತಾನೆ ಅಂತ? ಅದು ಮೆಂಟಲ್ ತರ ಮಾತಾಡ್ಬೇಡಪ್ಪ. ಮಾತಾಡ್ಬೇಡಪ್ಪ ನೀನು. ಮೆಂಟಲ್ ತರ ಮಾತಾಡ್ಬೇಡಪ್ಪ ನೀನು. ಯಾರು ಹೇಳಿದ್ರು ನಿಂಗೆ? ಬಗ್ಗೋದು ಏನು?
ಅದು ಆಡ್ ಕಾಣಿಸಲ್ವಾ? ಅಲ್ಲಿ ಪಾಸ್ ಕೊಡ್ಬೇಡಿ. ಯಾರೋ ಹೇಳಿದ್ರು ನಿಂಗೆ ಅವನು ರಾತ್ರಿ ಬಂದು ಕಳ್ತನ ಮಾಡ್ತಾನೆ ಅಂತ. ಯಾರು ಹೇಳಿದ್ರು ನಿಂಗೆ ಅವ್ನು ರಾತ್ರಿ ಬಂದು ಕಳ್ತನೆ ಮಾಡ್ತಾನೆ ಅಂತ? ಯಾರು ಹೇಳಿದ್ರು ನಿನಗೆ? ಸುಮ್ಮನೆ ಅದ. ಯಾರು ಹೇಳಿದ್ರು ನಿನಗೆ? ಅಲ್ಲಿ ಪಾಸ್ ಕೊಡಬಾರ್ದು. ಅದು ಒಂದೇ ಲೈನು, ಸೆಕೆಂಡ್ ಲೈನು. ಯಾರು? ಏಯ್ ಸುಮ್ಮನೆ ಇರಪ್ಪ ನೀನು, ಮೆಂಟಲ್ ಥರ ಮಾತಾಡ್ಬೇಡ. ಯಾರು ಹೇಳಿದ್ರು ನಿನಗೆ? ಇಲ್ಲಿ ಪಾಸ್ ಇಷ್ಟು ಕೊಡ್ಬೇಕು. ಹೌದು. ಆಮೇಲೆ ಅವನು ರಾತ್ರಿ ಬಂದು ಕಳ್ತನ ಮಾಡ್ತಾನೆ ಅಂತ ಯಾರು ಹೇಳಿದ್ರು ನಿನಗೆ? ಅದೇ ಅದೊಂದು ಜೋಡಿ. ಓಕೆ, ಹೌದು. ಅಂದ್ರೆ ಯಾರೋ ಹೇಳಿದ್ರು ನಿಂಗೆ ಅಲ್ಲ. ಸ್ಟಡಿ ಇರುವಾಗಲ್ಲ ಸರ್, ಅವ್ರು ನೋಡಿದ್ರೆ ನಡೆಯುತ್ತೆ. ಅದು ನಡೆಯುತ್ತಲ್ಲ, ಅದು ಹಂಗೆ ಇರೋದು. ಹಂಗೆ ಇರೋದು. ನೀನು ನೋಡಿದ್ದೇನಾ? ಬಂದಿಲ್ಲ, ಎದುರಿಸ್ಬಿಟ್ಟೆ ಒಂಚೂರು. ಇನ್ನೊಂದ್ಸಲಿ ಮಾಡ್ತೀವಿ ಸರ್, ಒಂದ್ಸಲಿ ಮಾಡ್ತೀನಿ. ಏಯ್ ಸುಮ್ನಿರಪ್ಪ, ಮೆಂಟಲ್ ಥರ ಬೇಡ. ಮೆಂಟಲ್ ತರ ಸ್ವಲ್ಪ ಫಾಸ್ಟ್ ಇರಲಿ ಅದು. ಏಯ್ ಸುಮ್ನಿರಪ್ಪ, ನೀನು ಮೆಂಟಲ್ ಥರ ಮಾತಾಡ್ಬೇಡ. ಯಾರು ಹೇಳಿದ್ರು ನಿಂಗೆ? ಯಾರು ಹೇಳಿದ್ರು ನಿನಗೆ? ಅವ್ನು ರಾತ್ರಿ ಕಳ್ತನ ಮಾಡ್ತಾನೆ ಅಂತ ಯಾರು ಹೇಳಿದ್ರು ನಿಂಗೆ? ನೀನು ನೋಡಿದ್ಯಾ? ಸರಿ ಮೇಡಮ್, ಅವ್ನು ರಾತ್ರಿ ಹಾಗಾದ್ರೆ ನನ್ಗಾಗಿರೋ ಲಾಸ್ ಹಾಗಾದ್ರೆ ನನ್ಗಾಗಿರೋ ಲಾಸ್ ಯಾರು ತುಂಬ್ತಾರೆ? ಮನೆಯಲ್ಲಿರೋ ಕಾಸ್ಟ್ಲಿ ಐಟಮ್. ಹೇ, ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ತಗೋಬಿಡಿ. ನೀನ್ ಕೊಡಿಸ್ತೀಯಾ? ಹೇಗೋ ಕೊಡಿಸ್ತೀಯಾ? ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಕೊಡಿಸ್ತೀಯಾ? ನೀನು ಕೊಡಿಸ್ತೀಯಾ? ಹೇಗೋ ಕೊಡಿಸ್ತೀಯಾ? ಹೇಗೆ ಕೊಡಿಸ್ತೀಯಾ? ಏನು ಮಾತಾಡ್ತಿದ್ಯಾ ನೀನು? ಲಕ್ಷಾಂತರ ಬೆಲೆ ಬಾಳೋದು. ಅವ್ನು ತಗೊಂಡೋಗಿರೋದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋದು. ನಿಮಿಷ ಮೇಡಮ್, ಕಟ್ಟಾಯ್ತು. ಎಲ್ಲಿಂದ ಕೊಡಿಸ್ತೀಯಾ? 100 ರೂಪಾಯಿಂದಲ್ಲ. ರೆಡಿ ಹಿಂಗ್ ಹೋಗ್ಬಿಡಿ. ಇರಿ ಮೇಡಮ್, ನಿಮಿಷ. ನೀನು ಕೊಡಿಸ್ತೀಯಾ? ಹೇಗೆ ಕೊಡಿಸ್ತೀಯಾ? ನೀನು ಕೊಡಿಸ್ತೀಯಾ? ಹೇಗೆ ಕೊಡಿಸ್ತೀಯಾ? ಏನೋ ಮಾತಾಡ್ತಿದ್ಯಾ ನೀನು? ಅವ್ನು ತಗೊಂಡೋಗಿರೋದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋಂಥ ವಸ್ತುಗಳನ್ನ 100 ರೂಪಾಯಿ 200 ರೂಪಾಯಿಂದಲ್ಲ. 100 ರೂಪಾಯಿ 200 ರೂಪಾಯಿ ಅಲ್ಲ. ಡೈರೆಕ್ಟ್ 100 ರೂಪಾಯಿ ಅಲ್ಲ. ಓಕೆ, 100 ರೂಪಾಯಿ 200 ರೂಪಾಯಿಂದ ಅಲ್ಲ.